ಬಹುನಿರೀಕ್ಷಿತ ಹೆಬ್ಬಾಳ್ ಫ್ಲೈಓವರ್ ಈಗಾಗಲೇ ಏನು ಉದ್ಘಾಟನೆ ಆಗುವುದಕ್ಕೆ ಕ್ಷಣಗಣನೆ ಶುರುವಾಗಿರುವಂತಹದ್ದು. ನಾಳೆ DCM ಹಾಗೂ CM ಅವರಿಂದ ಏನು ಈ ಫ್ಲೈಓವರ್ ಉದ್ಘಾಟನೆ ಆಗುತ್ತೆ. ಸುಮಾರು 2023ರಲ್ಲಿ ಕಾಮಗಾರಿ ಕಾರ್ಯ ಆರಂಭವಾಗಿತ್ತು. ಆದರೆ ಇದೀಗ ಇದು ಉದ್ಘಾಟನೆ ಆಗುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ನಾಗವಾರ ಹಾಗೂ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಫ್ಲೈಓವರ್ ಇದು. ಈಗಾಗಲೇ ಸಾಕಷ್ಟು ಜನರು ಸಂಚಾರಕರು ವಾಹನ ಸವಾರರು ಸಹ ಪರದಾಡ್ದಿರುವಂತಹ ಪರಿಸ್ಥಿತಿಯನ್ನು ನಾವು ಹಿಂದೆ ನೋಡಿದ್ವಿ. ಧೂಳಿನಿಂದ ಸಂಪೂರ್ಣವಾಗಿ ಕೂಡಿತ್ತು. ಸುಮಾರು 2 ವರ್ಷಗಳ ಕಾಲ ಈ ಫ್ಲೈಓವರ್ನ ಕಾಮಗಾರಿ ಕಾರ್ಯ ಮುಗಿಯುವುದಕ್ಕೆ ಈಗಾಗಲೇ ಸಮಯವನ್ನು ತೆಗೆದುಕೊಂಡಿರುವಂತಹದ್ದು. ಅದ್ರ ಜೊತೆಗೆ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥದ್ದು. ಸಂಪೂರ್ಣವಾಗಿ ಈ ಫ್ಲೈಓವರ್ನ ಏನು ರ್ಯಾಂಪ್ ಇದೆ, ಆ ರ್ಯಾಂಪ್ಗೆ ಈಗಾಗಲೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನರು ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು ಅವರು ಸಹ ಇಲ್ಲಿಗೆ ಭೇಟಿ ನೀಡಿ ಏನು ಪರಿಶೀಲನಾ ಕಾರ್ಯವನ್ನು ಮಾಡಿರುವಂಥದ್ದು. ಒಂದಷ್ಟು ಹೂಗಳಿಂದ ಈಗಾಗಲೇ ಸಂಪೂರ್ಣವಾಗಿ ಅಲಂಕಾರಗೊಂಡಿರುವಂಥದ್ದು. ನಾಳೆ CM ಅವರು ಮತ್ತು DCM ಅವರ ಮುಖಾಂತರವಾಗಿ ಈಗ ಉದ್ಘಾಟನೆಗೊಳ್ಳುವಂಥದ್ದು. ಅದರ ಜೊತೆಗೆ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಟ್ರಾಫಿಕ್ನ ಸಮಸ್ಯೆ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಂದಿತ್ತು. ಎಲ್ಲ ಒಂದು ಕಡೆ ಟ್ರಾಫಿಕ್ ಸಮಸ್ಯೆಗೆ ಈಗ ಮುಕ್ತಿ ನೀಡುವುದಕ್ಕೆ ಈಗಾಗಲೇ ಸಿದ್ಧಗೊಂಡಿದೆ ಅಂತ ಹೇಳಿ ಈಗಾಗಲೇ ನಿನ್ನೆ ಸಹ 2 ದಿನಗಳ ಕಾಲ ಸಹ ಇದನ್ನು ಟ್ರಯಲ್ ಮಾಡುವುದಕ್ಕೆ ಏನು ಜನರಿಗೆ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ನಾಳೆ ಉದ್ಘಾಟನೆ ಆಗುತ್ತೆ. ಹಾಗಾಗಿ ಇವತ್ತು ಪರಿಶೀಲನೆ ಕಾರ್ಯ ನಡೀತಾ ಇರುವಂಥ ಜೊತೆ ಗಮನಿಸ್ಬೋದು ನಾವು ಯಾವ ರೀತಿಯಾಗಿ ಹೂವಿನಿಂದ ಅಲಂಕಾರ ಮಾಡ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ಫ್ಲೈಓವರ್ನ 700 ಮೀಟರ್ಗಿಂತ ಹೆಚ್ಚಾಗಿ ಈಗಾಗಲೇ ಹೂವಿನ ಮಾಲೆಗಳನ್ನು ಹಾಕುವುದರ ಮೂಲಕ, ಹೂವಿನ ಹಾರವನ್ನು ಹಾಕುವುದರ ಮೂಲಕ ಈಗಾಗಲೇ ಏನು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹದ್ದು. ಸೊ ಒಟ್ಟಾರೆಯಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿರುವಂತಹ ಫ್ಲೈಓವರ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತಹದ್ದು. ಸೊ ಯಾವ ರೀತಿಯಾಗಿ ನಾಳೆ ಉದ್ಘಾಟನೆ ಆಗುತ್ತೆ, ಉದ್ಘಾಟನೆ ಬಳಿಕ ಜನರಿಗೆ ಅಂದರೆ ವಾಹನ ಸವಾರರಿಗೆ ಈ ಫ್ಲೈಓವರ್ ದೊರಕಲಿದೆ, ಅದಾದ ಬಳಿಕ ಯಾವ ರೀತಿಯಾಗಿ ಟ್ರಾಫಿಕ್ ಕಡಿವಾಣ ಆಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವೇಗ ನ್ಯೂಸ್, ಬೆಂಗಳೂರು.